ನಮ್ಮ ಸ್ಕೂಲ್ ಹೆಸರು GMPS ನಾಗಶೆಟ್ಟಳ್ಳಿ. ಪ್ಲಾಸ್ಟಿಕ್ನ ನಾವು ತುಂಬ ಯೂಸ್ ಮಾಡಬಾರ್ದು. ನಾವು ಯೂಸ್ ಮಾಡೋದ್ರಿಂದ ನಮಗೇನೇ ಕಷ್ಟ ಬರುತ್ತೆ. ಇದು ನಮಗೆ ಕ್ಯಾನ್ಸರ್ ಎಲ್ಲ ಬರುತ್ತೆ. ನಾವು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ಬಟ್ಟೆಗಳು ವೇಸ್ಟ್ ಇದ್ದರೆ ಕವರ್ ಅದರ ನಮ್ಮ ಮನೆಯಿಂದನೇ ಮಾಡಬೇಕು. ಬಾಟ್ಲುಗಳೆಲ್ಲ ಇದ್ದರೆ ಪ್ಲಾಸ್ಟಿಕ್ ಚಾಕ್ಲೇಟ್ಸ್ ಪೇಪರ್ಸ್ ಇರುತ್ತೆ. ಚಾಕ್ಲೇಟ್ ಪೇಪರ್ಸ್ ಎಲ್ಲ ಬಾಟ್ಲ್ ಒಳಗೆ ತುಂಬಿಸಿ ಇಟ್ಕೊಂಡು ಅದರಲ್ಲಿ ಚೇರ್ಸ್ ಎಲ್ಲ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಯಶವಂತ್, ಮೈ ನೇಮ್ ಇಸ್ ಯಶವಂತ್. ಇದು GMPS ನಾಗಶೆಟ್ಟಳ್ಳಿ ಈಕೋಬ್ರಿಕ್ ಅನ್ನೋದು ಒಂದು ಪ್ಲಾಸ್ಟಿಕ್ ಕವರ್ಸ್ನ ಬ್ಯಾಗ್ ಒಳಗಡೆ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಹಾಕ್ಬಿಟ್ಟು ಸೇವ್ ಮಾಡಿಕೊಂಡ್ಬಿಟ್ಟು ಒಂದು ಪ್ಲಾಸ್ಟಿಕ್ ಬಾಟಲ್ನ ಎತ್ಕೊಂಡ್ಬಿಟ್ಟು ಅದನ್ನು ಒಳಗಡೆ ಹಾಕಿ ಸ್ವಲ್ಪ ಸಿಮೆಂಟ್ ಥರ ಹಾಕಿ ಕ್ಲೀನಾಗಿ ಟೈಟಾಗಿ ಹಾಕಿ ಒಂದು ಈಕೋಬ್ರಿಕ್ ಅನ್ನೋ ಥರ ಚೇರ್ ಥರ ಮಾಡ್ಬೋದು. ಚೇರ್ ಥರ. ಓಕೆಪ್ಪ. ಮತ್ತೆ ಇನ್ನೇನಾದರೂ ಅದರಿಂದ ಇವಾಗ ಮತ್ತೆ ನೆಕ್ಸ್ಟ್ ಏನು ಬಟ್ಟೆದ ರೀಯೂಸ್ ಮಾಡೋದ್ರ ಬಗ್ಗೆ? ಬಟ್ಟೆನ ರೀಯೂಸ್ ಮಾಡೋದು, ಹಳೆ ಟೈಟಾಗಿರೋ ಪ್ಯಾಂಟ್ನೆಲ್ಲ ಎತ್ಕೊಂಡ್ಬಿಟ್ಟು ಅದನ್ನ ಕಟ್ ಮಾಡಿ ಕ್ಲೀನಾಗಿ ಬ್ಯಾಗ್ ಥರ ಹೊಲ್ದು ಇಲ್ಲಿರೋ ಶಾಲೆಯಲ್ಲಿ ಕೊಟ್ಟರೆ ಅವ್ರು ಯೂಸ್ ಮಾಡ್ತಾರೆ. ಪ್ಲಾಸ್ಟಿಕ್ ಯೂಸೇಜ್ ಕಮ್ಮಿ. ಓಕೆಪ್ಪ. ಅದಕ್ಕೆ ಇವೆಲ್ಲ ಮಾಡ್ಬೋದು. ಹೇಳಪ್ಪ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ರೀಯೂಸ್ ಮಾಡಬೇಕು. ಇದು ಬಟ್ಟೆ ಎಲ್ಲ ಆಗಲ್ಲ. ಮತ್ತು ಪ್ಲಾಸ್ಟಿಕ್ ಬಂದು ರೋಡಲ್ಲೆಲ್ಲ ಹಾಕ್ಬಾರ್ದು. ಓಕೆ. ಇನ್ನೊಬ್ರು ಯಾರಾದ್ರೂ ಹೇಳ್ತೀರಾ? Thank you.